ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಹರ್ಬಲ್ ಹೋಮ್ ಮೇಡ್ ಏರ್ ಆಯಿಲ್ನ ನಾನು ಯಾವ ರೀತಿ ಮಾಡೋದು ಅಂತಂದು ಹೇಳ್ಬಿಟ್ಟು ನಾನು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಉದ್ದವಾದ ಕೂದಲು, ಆಮೇಲೆ ಏರ್ ಫಾಲ್ ಕಂಟ್ರೋಲ್ ಆಗಿರ್ಬೋದು, ಅಥವಾ ಡ್ಯಾಂಡ್ರಫ್ ರಿಮೂವ್ ಆಗಿರ್ಬೋದು, ಎಲ್ಲದಕ್ಕೂ ಇದು ಒಂದೇ ಪರಿಹಾರ ಅಂತ ಹೇಳ್ಬೋದು. ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು, ಅದಕ್ಕೆ ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಈ ಒಂದು ಏರ್ ಆಯಿಲ್ ಅಂತೂ ಒಂದು ಬೆಸ್ಟ್ ಏರ್ ಆಯಿಲ್ ಅಂತ ಹೇಳ್ಬೋದು. ಅದನ್ನ ನಾವು ಮನೆಯಲ್ಲಿರುವಂತಹ ಒಂದು ವಸ್ತುಗಳಿಂದ ಮಾಡ್ಕೋಬೋದು. ಕೆಲವೊಂದನ್ನು ನಾವು ಒಂದು ಆನ್ಲೈನಲ್ಲಿ ತರಿಸ್ಬೇಕಾಗುತ್ತೆ. ಸೊ ಬನ್ನಿ, ಅದಕ್ಕೆಲ್ಲ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ನಾವು ಮನೆಯಲ್ಲಿ ಒಂದು ಏನು ಹೇಳ್ತೀವಿ, ಮನೆಯಲ್ಲೇ ನಾವು ಮಾಡಿಸಿರುವಂಥ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅಥವಾ ಹೊರಗಡೆ ಒಂದು ತಂದಿರುವಂಥ ಒಳ್ಳೆ ಒಂದು ಕೊಕೊನೆಟ್ ಆಯಿಲ್ನ ತೊಗೊಳ್ಳಿ ನೀವು. ನಾನು ಅಷ್ಟೇ, ನಾವು ನಮ್ಮ ಮನೆಯಲ್ಲಿ ಮಾಡಿರುವಂತಹ ಒಂದು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಆಮೇಲೆ ನೋಡಿ, ಒಂದು ಸ್ವಲ್ಪನೇ ಅಲೋವೆರಾವನ್ನು ತೊಗೊಂಡಿದ್ದೀನಿ ನಾನು. ಇದೆಲ್ಲದೂ ಅಷ್ಟೇ ನಮ್ಮ ಏರ್ಸ್ಗೆ ತುಂಬಾ ಒಂದು ಬೆನಿಫಿಟ್ಸ್ ಇದೆ. ಇದರಿಂದ ಕೂದಲು ಏರ್ ಫಾಲ್ ಕಂಟ್ರೋಲ್ ಅಂತೂ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಬೇಗನೆ ಒಂದು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ಬನ್ನಿ ನೋಡೋಣ. ಒಂದು ಸ್ವಲ್ಪನೇ ನಾನು ದಾಸವಾಳದ ಹೂವುಗಳನ್ನು ತೊಗೊಂಡಿದ್ದೀನಿ. ಅಂದರೆ ಚೆನ್ನಾಗಿ ಫ್ರೆಶ್ ಆಗಿರೋದಾದ್ರೂ ತೊಗೋಬೋದು, ಅಥವಾ ನೆನ್ನೆ ಹೂವನ್ನು ತೊಗೊಂಡಿದ್ದೀನಿ. ಅಂದರೆ ನಾವು ನೆನ್ನೆ ದೇವ್ರ ಫೋಟೋಕ್ಕೆಲ್ಲ ಮುಡಿಸಿರ್ತೀವಿ ನೋಡಿ, ಅದೇ ಹೂವನ್ನು ತೊಗೊಂಡಿದ್ದೀನಿ. ಅಥವಾ ಜಾಸ್ತಿ ನಾವು ಫುಲ್ಲು ಒಣಗಿಸಿರುವಂತಹ ಅದನ್ನು ಸಹ ತೊಗೋಬೋದು. ಪೂರ್ತಿ ಒಣಗಿಲ್ಲ, ಇದು ನೆನ್ನೆ ದೇವರಿಗೆ ಮುಡಿಸಿರುವಂಥ ಹೂಗಳಿವು. ಇವೆಲ್ಲ ಅಷ್ಟೇ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥದ್ದು. ತುಂಬಾ ಹೂವು ಸಿಗುತ್ತೆ, ಒಂದು 30-40 ಹೂವು ಸಿಗುತ್ತೆ. ಒಂದು ಹೂಗಳನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿ, ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪನೇ ನಾನು. ಇನ್ನು ಶಂಖ ಪುಷ್ಪದ ಹೂಗಳನ್ನು ತೊಗೊಂಡಿದ್ದೀನಿ, ಒಂದು 3-4 ಹೂಗಳನ್ನು ತೊಗೊಂಡಿದ್ದೀನಿ. ಇವೆಲ್ಲವೂ ಅಷ್ಟೇ ನಮ್ಮ ಏರ್ಸ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಆಮೇಲೆ ನೋಡಿ, ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಒಂದು ಅರ್ಧ ಲೀಟ್ರಿಗಿಂತ ಕಡಿಮೆ ಇರ್ಬೋದೇನೋ, ನಾನೇನು ಅಳತೆ ಮಾಡಿಲ್ಲ, ಹಾಗೆ ತೊಗೊಂಡಿದ್ದೀನಿ ನಾನು. ಸೊ ಇಷ್ಟು ಆಯಿಲ್ನ ನಾವು ಮನೆಯಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ 1-2 ತಿಂಗಳು ಯೂಸ್ ಮಾಡ್ಬೋದು. ಕರಿಬೇವನ್ನು ತೊಗೊಂಡಿದ್ದೀನಿ. ಇದು ಅಂತೂ ಏರ್ ಫಾಲ್ ಕಂಟ್ರೋಲಿಗೆ ತುಂಬಾ ಒಂದು, ಆಮೇಲೆ ಏರ್ ಗ್ರೋತ್ ಆಗೋದಕ್ಕೆ ತುಂಬಾ ಒಳ್ಳೆಯದು. ಇನ್ನು ಬೇವಿನ ಎಲೆಯನ್ನು ತೊಗೊಳ್ತೀನಿ ಸ್ವಲ್ಪ. ನಾನು ಕಹಿ ಬೇವು ಅಂತ ಏನು ಹೇಳ್ತೀವೋ ಅದು ಅಷ್ಟೇ. ಏನಾದರೂ ಅಲರ್ಜಿ ಅಥವಾ ಏನಾದರೂ ಇನ್ಫೆಕ್ಷನ್ಸ್ ಆದರೆ ಅದು ಆಗದೆ ಇರೋ ರೀತಿಯಲ್ಲಿ ಇದೊಂದು ಕಂಟ್ರೋಲ್ ಮಾಡುತ್ತೆ. ಇದು ಬೇವಿನ ಎಲೆಯನ್ನು ತೊಗೊಂಡಿದ್ದೀನಿ ನಾನು. ಸೊ ಇದ್ರ ಜೊತೆಗೆ ಏನೋ ಸ್ವಲ್ಪನೇ ನಾನು ತೊಗೊಂಡಿದ್ದೀನಿ. ಅದನ್ನೆಲ್ಲನೂ ಹಾಕ್ತಾ ನಾನು ಎಣ್ಣೆಯನ್ನು ಮಾಡ್ತಾ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಒಂದು ಸ್ವಲ್ಪ ಮೆಂತ್ಯವನ್ನು ತೊಗೊಂಡಿದ್ದೀನಿ. ಮೆಂತ್ಯ ಅಷ್ಟೇ, ಕೂದಲು ಸಾಫ್ಟ್ ಆಗೋದಕ್ಕೆ ಆಗಿರ್ಬೋದು, ಡ್ಯಾಂಡ್ರಫ್ ಕಂಟ್ರೋಲಿಗಾಗಿರ್ಬೋದು ತುಂಬಾ ಒಳ್ಳೆಯದು. ಇನ್ನು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಅಷ್ಟೇ, ಒಂದು ಕೂದಲು ಬೆಳೆಯೋದಕ್ಕೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಈರುಳ್ಳಿ. ಒಂದು ಬಿಳಿ ಈರುಳ್ಳಿ ಆದರೆ ತುಂಬಾ ಒಳ್ಳೆಯದು, ಕೆಂಪು ಈರುಳ್ಳಿಗಿಂತ ಬಿಳಿ ಈರುಳ್ಳಿಯನ್ನು ತೊಗೊಳ್ಳಿ. ಇನ್ನು ಒಂದು 2 ನಾನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ತೊಗೊಂಡಿದ್ದೀನಿ ನಾನು. ನೋಡಿ, ಈ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಅಷ್ಟೇ ನಮ್ಮ ಹೇರ್ಸು ಸಾಫ್ಟ್ ಆಗೋದಕ್ಕೆ, ಬೆಳೆಯೋದಕ್ಕೆ ತುಂಬಾ ಒಂದು ಹೆಲ್ಪ್ಫುಲ್ ಇದೆ. ಹಾಗಾಗಿ ಇಷ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ವೀಡಿಯೋದಲ್ಲಿ, ನೋಡ್ತಾ ಹೋಗಿ, ಎಲ್ಲಿನೂ ಸಹ ಸ್ಕಿಪ್ ಮಾಡಬೇಡಿ. ತುಂಬ ಒಂದು ಒಳ್ಳೆ ಏರ್ ಆಯಿಲ್ ಅಂತ ಹೇಳ್ಬೋದು ಇದು. ನಾವು ಮನೆಯಲ್ಲೇ ಇರುವಂಥ ಈ ಒಂದು ವಸ್ತುಗಳಿಂದ ಮಾಡಿ ನಾವು ಯೂಸ್ ಮಾಡೋದ್ರಿಂದ ಒಂದು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನೋಡಿ, ಈಗ ನಾನು ಪಾತ್ರೆಯಲ್ಲಿ ಒಂದು ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನು, ಹೈ ಫ್ಲೇಮಲ್ಲೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಅಂತ ಇಟ್ಬಿಟ್ಟು ನಾನು ಒಂದು ಸ್ವಲ್ಪನೇ ನಾನು ಮಿಕ್ಸಿಯನ್ನು ಮಾಡ್ಕೊಳ್ತೀನಿ. ಯಾಕೆಂದರೆ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಒಂದು ಎಣ್ಣೆಯಲ್ಲಿ ಅದೆಲ್ಲನೂ ಸಹ ಬ್ಲೆಂಡ್ ಆಗಿ ಅದರ ಅಂಶನೆಲ್ಲನೂ ಸಹ ಬಿಡುತ್ತೆ ಬೇಗನೆ ಅನ್ನೋ ಉದ್ದೇಶದಿಂದ ನಾನು ಮಿಕ್ಸಿಯನ್ನು ಮಾಡ್ತಾ ಇದ್ದೀನಿ. ಆ ಮಿಕ್ಸಿ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತಲೂ ಸಹ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಾನು. ಆಮೇಲೆ ಬಂದುಬಿಟ್ಟು ಈ ಒಂದು ಏರ್ ಆಯಿಲ್ ಅಂತೂ ಒಂದು 2 ವಾರ ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು. ನೋಡಿ, ಮಿಕ್ಸಿಗೆ ನಾನು ಒಂದು ಸ್ವಲ್ಪ ಕರಿಬೇವು, ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನು. ಆಮೇಲೆ ಮೆಂತ್ಯವನ್ನು ಸೇರಿಸ್ತಾ ಇದ್ದೀನಿ. ಮೆಂತ್ಯ ಒಣಕಾಳಿರೋದ್ರಿಂದ ಪುಡಿ ಮಾಡಿ ಸೇರಿಸಿದ್ರೆ ತುಂಬ ಒಳ್ಳೆಯದು. ಹಾಗಾಗಿಬಿಟ್ಟು ನಾನು ಮೆಂತ್ಯವನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಈರುಳ್ಳಿಯನ್ನು ಸಹ ಸೇರಿಸ್ತೀನಿ ನಾನು. ಈರುಳ್ಳಿ ಸೇರಿಸ್ಬಿಟ್ಟು ಇದಕ್ಕೆ ನೀರನ್ನು ಸೇರಿಸ್ಬೇಡಿ ನೀವು. ನೀರನ್ನು ಸೇರಿಸೋದ್ರ ಬದಲು ನಾವು ಒಂದು ಸ್ವಲ್ಪ, ನಾವೇನು ಬಿಸಿ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆನ ತೊಗೊಂಡಿರ್ತೀವಿ ನೋಡಿ, ಅದನ್ನೇ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ. ನಾನು ಅಷ್ಟೇ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಸಹ ಸೇರಿಸ್ಕೊಂಡಿದ್ದೆ ನಾನು. ಅದೆಲ್ಲನೂ ಸಹ ಒಂದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಥರ ಆಗೋದಕ್ಕೆ. ಇನ್ನು ಒಂದು ಸ್ವಲ್ಪನೇ ದಾಸವಾಳದ ಹೂವನ್ನು ಸಹ ತೊಗೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸಿ ಮಾಡಿ ಸೇರಿಸೋದ್ರಿಂದ ಅದರ ಅಂಶ ಎಲ್ಲನೂ ಸಹ ಬೇಗನೆ ಒಂದು ಎಣ್ಣೆಯಲ್ಲಿ ಬಿಡುತ್ತೆ. ಹಾಗಾಗಿಬಿಟ್ಟು ಮಿಕ್ಸಿ ಮಾಡಿ ಸ್ವಲ್ಪ ಸೇರಿಸ್ತೀನಿ. ಇನ್ನೊಂದು ಸ್ವಲ್ಪ ಹಾಗೇ
ನಾನು ಹಾಕ್ತೀನಿ. ಇದನ್ನೆಲ್ಲನೂ ಸಹ ನಾವೀಗ ಮಿಕ್ಸಿ ಮಾಡಿಕೊಂಡು ಬರೋಣ ಸ್ನೇಹಿತರೆ. ಆಮೇಲೆ ಈ ಒಂದು ಏರ್ ಆಯಿಲ್ನ 1-2 ವಾರ ಯೂಸ್ ಮಾಡಬೇಕು. ಆಗ ಇದರ ಒಂದು ರಿಸಲ್ಟ್ ಬೇಗನೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ವಾರದಲ್ಲಿ 2 ಸಾರಿ ಇದನ್ನ ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಮನೆಯಲ್ಲೇ ಮಾಡ್ಕೋಬೋದು. ನಾನು ಅಷ್ಟೇ ಮುಂಚೆ ಎಲ್ಲ ಮಾಡ್ತಾಯಿದ್ದೆ, ಇತ್ತೀಚೆಗೆ ಒಂದು ಸ್ವಲ್ಪ ಬಿಟ್ಟಿದ್ದೆ. ನನಗೊಂದು ಸ್ವಲ್ಪ ಈಗ ಏರ್ ಫಾಲ್ ಆಗ್ತಾಯಿದೆ, ಹಾಗಾಗಿ ನಾನು ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಆಗಲೇ ಒಂದು 15 ದಿವಸ ಆಯಿತು ವಿಡಿಯೋ ಶೇರ್ ಮಾಡೋದಕ್ಕೆ ಆಗೇ ಇರಲಿಲ್ಲ ನನಗೆ. ಆವಾಗಿಂದಲೂ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಒಂದು ಏರ್ ಫಾಲ್ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ, ಹಾಗಾಗಿಬಿಟ್ಟು ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮುಂಚೆ ಎಲ್ಲನೂ ಅಷ್ಟೇ 2-2 ಲೀಟ್ರ್ ಎಣ್ಣೆ ತನಕನೂ ನಾನು ಮಾಡಿ ಇರಿಸ್ಕೊಳ್ತಾ ಇದ್ದೆ. ನಮ್ಮ ಅಮ್ಮರಿಗೆಲ್ಲ ಕಳಿಸ್ತಾ ಇದ್ದೆ ನಾನು ಈ ರೀತಿ ಮನೆಯಲ್ಲೇ ಮಾಡಿರುವಂತಹ ಒಂದು ಹರ್ಬಲ್ ಹೇರ್ ಆಯಿಲನ್ನು ನಾನು ಈ ಸತಿ ಸ್ವಲ್ಪನೇ ಮಾಡಿದ್ದೀನಿ. ನಾನು ಇದು ನನ್ನೊಬ್ಬಳಿಗೇ ಆರಾಮವಾಗಿ 1-2 ತಿಂಗಳು ಯೂಸ್ ಮಾಡ್ಬೋದು ನಾನು. ಇದನ್ನು ಈಗ ನಾವು ಏನು ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ತೊಗೊಂಡಿದ್ದೀವಿ ನೋಡಿ, ಆ ಒಂದು ಎಣ್ಣೆಗೆ ನಾವು ಮಿಕ್ಸಿ ಮಾಡಿರುವಂಥದ್ದನ್ನು ಸೇರಿಸ್ಬೇಕು. ಆಮೇಲೆ ಈ ಒಂದು ಎಣ್ಣೆಯನ್ನು ಯಾವಾಗಲೂ ಅಷ್ಟೇ ಐ ಫ್ಲೇಮಲ್ಲೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀವು ಐ ಫ್ಲೇಮಲ್ಲೆಲ್ಲ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಸಿಯೋ ಥರ ಆಗಿಬಿಟ್ಟು ಸೀದ್ಬಿಟ್ಟು ಅದು ನೋಡಿ, ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಸೀದು ಸ್ಮೆಲ್ ಆ ಥರ ಬರುತ್ತೆ. ಆಮೇಲೆ ಎಣ್ಣೆ ಕಪ್ಪಗಾಗುತ್ತೆ, ಹಾಗಾಗಿ ನಾವು ಹಚ್ಚಿದಾಗ ಎಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಒಂದು ರೀತಿ. ಅದರ ಬೆನಿಫಿಟ್ಸ್ ಏನೂ ಇರೋದಿಲ್ಲ. ಹಾಗಾಗಿ ಸಿಯೋ ಥರ ಮಾಡೋದಕ್ಕೆ ಹೋಗಬಾರ್ದು. ನಾನು ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ. ಲೋ ಫ್ಲೇಮಲ್ಲೇ ಮಾಡಿ ನೀವು ನೋಡಿ. ಮಿಕ್ಸಿ ಮಾಡಿದ್ದನ್ನು ಎಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆಯನ್ನು ಸೇರಿಸಿದ್ದೆ, ನೀರನ್ನು ಸೇರಿಸಿಲ್ಲ ನಾನು. ಆಮೇಲೆ ನೋಡಿ, ಇದು ಸ್ವಲ್ಪ ಕುದೀತಾ ಇದೆ ಅಲ್ವಾ. ಈಗ ಕುದಿಯೋ ಟೈಮಲ್ಲಿ ನಾವು ಇನ್ನು ಉಳಿದಂತಹ ವಸ್ತುಗಳನ್ನು ಹಾಕಬೇಕು. ನೋಡಿ, ರೋಸ್ ಪೆಟಲ್ಸ್ನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಒಣಗಿರುವಂಥದ್ದು ಅಗಸೆ ಬೀಜವನ್ನು ಸೇರಿಸ್ತಾ ಇದ್ದೀನಿ ನಾನು. ಮಿಕ್ಸಿ ಒಳಗಡೆ ಅಗಸೆ ಬೀಜವನ್ನು ಸಹ ಮಿಕ್ಸಿ ಮಾಡಿಕೊಂಡು ಸೇರಿಸ್ಕೋಬೋದು. ಇನ್ನು ಒಂದು 5-6 ಬಾದಾಮಿಯನ್ನು ನಾನು ಮಿಕ್ಸಿ ಒಳಗಡೆ ಸೇರಿಸ್ಕೊಂಡಿದ್ದೆ. ಇನ್ನು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ನಾನು. ಇನ್ನು ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ದಾಸವಾಳದ ಎಲೆಗಳನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಶಂಖಪುಷ್ಪ ಹೂವನ್ನು ಸೇರಿಸ್ತಾ ಇದ್ದೀನಿ ನಾನು. ಈಗ ನೋಡಿ, ತುಳಸಿ ಸೊಪ್ಪನ್ನು ಮತ್ತು ಇದು ಬ್ರಾಹ್ಮಿ ಅಂತೂ ನಮ್ಮ ಏರ್ಸ್ಗೆ ತುಂಬಾ ಒಳ್ಳೆಯದು. ಈ ಒಂದು ಬ್ರಾಹ್ಮಿ ಅಥವಾ ಒಂದೆಲಗದ ಎಲೆ, ಒಂದೆಲಗದ ಸೊಪ್ಪು ಅಂತ ಏನು ಹೇಳ್ತೀವೋ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಇದು ನಾನು ನಮ್ಮ ಮನೆ ಹತ್ರನೇ ನಾನು ಹಾಕಿದ್ದೀನಿ. ಹಾಗಾಗಿಬಿಟ್ಟು ನೋಡಿ, ವೀಳ್ಯದೆಲೆಯನ್ನು ಒಂದು 3-4 ವೀಳ್ಯದೆಲೆಯನ್ನು ಸೇರಿಸಿದೆ. ಆಮೇಲೆ ದಾಸವಾಳದ ಹೂಗಳನ್ನು, ಇನ್ನುಳಿದಂಥ ಹೂಗಳನ್ನು ಸೇರಿಸಿದೆ. ಆಮೇಲೆ ಅಲೋವೆರಾನು ಸಹ ಸೇರಿಸ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಎಲ್ಲ ಕಟ್ ಮಾಡಿಕೊಂಡು ಅಲೋವೆರಾನ ತೊಗೊಳ್ಳಿ. ಆಮೇಲೆ ಅಲೋವೆರಾನು ಸ್ವಲ್ಪ ಮಿಕ್ಸಿ ಮಾಡೋದಕ್ಕೂ ಸೇರಿಸ್ಕೊಂಡಿದ್ದೆ ನಾನು. ಇದನ್ನೆಲ್ಲದನ್ನು ಸಹ ಮಿಕ್ಸಿ ಮಾಡಿದ್ದು ಅಲ್ಲದೆ ನಾವು ಈ ರೀತಿಯಲ್ಲೂ ಸೇರಿಸ್ಕೊಂಡ್ರೆ ಒಳ್ಳೆ ಒಂದು ಇದರೆಲ್ಲ ಅಂಶ ಎಣ್ಣೆಯಲ್ಲಿ ಬಿಡ್ತಾ ಬರುತ್ತೆ. ನೋಡಿ ಯಾವ ರೀತಿ ಗ್ರೀನಾಗಿ ಬರ್ತಾ ಇದೆ ಎಣ್ಣೆ. ಅದು ಚೆನ್ನಾಗೆಲ್ಲನೂ ಕುದಿಯೋದಕ್ಕೆ ಶುರುವಾಗಿದೆ. ಲೋ ಫ್ಲೇಮಲ್ಲೇ ಮಾಡಿ ನೀವು ನೋಡಿ, ಎಣ್ಣೆ ಎಲ್ಲ ಎಷ್ಟು ಕಲರಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೇ ಸೇರಿಸ್ತಾ ಇದ್ದೀನಿ ನಾನು. ಇದು ಈ ಬಿಸಿಗೆ ಕರಗೋಗುತ್ತೆ. ಹಾಗಾಗಿ 1-2 ವಿಟಮಿನ್ ಈ ಕ್ಯಾಪ್ಸೂಲ್ಸ್ ಅಷ್ಟೇ ನಮ್ಮ ಕೂದಲು ಏರ್ಸು ಶೈನಿಂಗ್ ಬರೋದಕ್ಕಾಗಿರ್ಬೋದು, ಏರ್ಸ್ ಬೆಳೆಯೋದಕ್ಕಾಗಿರ್ಬೋದು, ಹೊಸ ಕೂದಲು ಬರೋದಕ್ಕೆ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ. ಹಾಗಾಗಿಬಿಟ್ಟು ಈ ಒಂದು ಏರ್ ಆಯಿಲ್ನ ನಾವು ಯಾವ ರೀತಿ ಹಚ್ಚಬೇಕು ಅಂತ ಅನ್ನೋದಾದರೆ, ವಾರದಲ್ಲಿ 2 ಟೈಮ್ ಹಚ್ಚಿ ನೀವು. ನಿಮಗೆ ಟೈಮ್ ಇತ್ತಪ್ಪ ಅಂದರೆ ಒಂದು ಗಂಟೆ ಅಂದರೆ ತಲೆಸ್ನಾನ ಮಾಡೋದಕ್ಕಿಂತ ಮುಂಚೆ 1 ಗಂಟೆ ಮುಂಚೆ ಇದನ್ನು ಎಲ್ಲನೂ ಸಹ ಚೆನ್ನಾಗಿ ಹಚ್ಚಿಬಿಟ್ಟು ಮಸಾಜ್ ಮಾಡಿಕೊಂಡು ಕ್ಲಿಪ್ ಹಾಕೊಂಬಿಡಿ ನೀವು. ಆಮೇಲೆ ಏನಾಗುತ್ತೆ ಅಂದರೆ 1 ಗಂಟೆ ಅಥವಾ ಟೈಮ್ ಇತ್ತಪ್ಪ ಅಂದರೆ 2 ಗಂಟೆ ನಂತರ ನೀವು ಒಂದು ಕೂದಲನ್ನು ನೀವು ತಲೆಸ್ನಾನವನ್ನು ಮಾಡಿ ನೀವು ಒಳ್ಳೆಯ ಒಂದು ಶಾಂಪೂವಿಂದನೇ ಒಂದು ತಲೆಸ್ನಾನವನ್ನು ಮಾಡಿ ನೀವು. ಇನ್ನು ನಾನು ನೆಕ್ಸ್ಟು ಮನೆಯಲ್ಲೇ ಶಾಂಪೂವನ್ನು ಸಹ ನಾನೇ ಒಂದು ಹರ್ಬಲ್ ಹೋಮ್ಮೇಡ್ ಶಾಂಪೂ ಮಾಡಬೇಕು ಅಂತ ಇದ್ದೀನಿ. ಆಗ ಮಾಡಿದಾಗಲೂ ಅಷ್ಟೇ ಆ ಒಂದು ವಿಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ. ನಾನು ಯಾವ ರೀತಿ ಮನೆಯಲ್ಲೇ ಶಾಂಪೂ ಮಾಡ್ಕೊಳ್ಳೋದು, ಒಂದು ಹರ್ಬಲ್ ಆಗಿ ನಾವು ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಮಾಡ್ಕೊಳ್ಳೋದು ಅಂತಂದು ಹೇಳ್ಬಿಟ್ಟು. ಇನ್ನು ಇದಕ್ಕೆ ಒಂದು 3 ಐಟಮ್ಸ್ನ ನಾನು ಸೇರಿಸಿಲ್ಲ ನಾನು. ಅದು ಯಾವುದು ಅಂದರೆ ನೆಲ್ಲಿಕಾಯಿ, ಆಮೇಲೆ ಭೃಂಗರಾಜ, ಆಮೇಲೆ ಬಂದುಬಿಟ್ಟು ರೋಸ್ಮೇರಿ. ಈ 3 ಅಷ್ಟೇ ನಮ್ಮ ಒಂದು ಏರ್ ಫಾಲ್ ಕಂಟ್ರೋಲ್ಗಾಗಿರ್ಬೋದು, ಡ್ಯಾಂಡ್ರಫ್ ರಿಮೂವ್ ಆಗಿರ್ಬೋದು, ಕೂದಲು ಬೆಳೆಯೋದಕ್ಕಾಗಿರ್ಬೋದು ತುಂಬಾ ಒಳ್ಳೆಯ ಹೆಲ್ಪ್ ಆಗುತ್ತೆ. ನಾನು ಈ 3 ಸೇರಿಸಿಲ್ಲ ನಾನು. ಸೊ ನೀವು ಮಾಡೋದಾದರೆ ಈ 3 ಸೇರಿಸ್ಕೊಳ್ಳಿ. ಆಮೇಲೆ ನಾನು ಸೇರಿಸ್ತೀನಿ, ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ. ಅದು ಬಂದ ನಂತರ ಏನು ಮಾಡ್ತೀನಿ ಅಂದರೆ, ಈ ಎಣ್ಣೆನ ನಾನು ಬಾಟಲ್ಗೆ ಹಾಕ್ಕೊಂಡಿರ್ತೀನಿ ನೋಡಿ, ಅದೇ ಬಾಟಲ್ಗೆ ಒಂದು ಸ್ವಲ್ಪ ಎಲ್ಲನೂ ಸಹ ಹಾಕಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ. ಅದರ ಅಂಶನೂ ಸಹ ಒಂದು ಎಣ್ಣೆ ಒಳಗಡೆ ಸೇರಿಕೊಳ್ಳುತ್ತೆ. ಈ 3 ಐಟಮ್ಸ್ನೂ ಸಹ ನೀವು ಸೇರಿಸೋದನ್ನು ಮರಿಬೇಡಿ ನೀವು. ಸೊ ಇದು ಚೆನ್ನಾಗಿ ಕುದೀತಾ ಇದೆ, ಈಗ ಕುದಿಬೇಕು. ಅಂದರೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದರಲ್ಲಿರುವಂಥ ಅಂಶಗಳೆಲ್ಲವೂ ಸಹ ಬಿಡ್ತಾ ಬರಬೇಕು. ಹಾಗೆಯೇ ಒಂದು ಒಳ್ಳೆಯ ಒಂದು ನಮ್ಮ ಒಂದು ಏರ್ ಗ್ರೋತ್ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆಯ ಒಂದು ಏರ್ ಆಯಿಲ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಎಣ್ಣೆನ ಫಸ್ಟ್ ಟೈಮು ಅಂದರೆ ನಾವು ಫಸ್ಟ್ ಏನು ಯೂಸ್ ಮಾಡ್ತೀವಿ ನೋಡಿ, ಒಂದು
2 ವಾರ ಅಂದರೆ ಒಂದು 2 ಸಾರಿ ನಾವು ಹಚ್ಚೋ ತನಕ ಏನಾಗುತ್ತೆ ಅಂದರೆ ಫಸ್ಟ್ ಒಂದು ಸ್ವಲ್ಪನೇ ಏರ್ ಫಾಲ್ ಆಗುತ್ತೆ. ನೀವು ಅದಕ್ಕೆ ಅಯ್ಯೋ ಇದನ್ನ ಹಚ್ಚಿದ ಮೇಲೆ ಇಷ್ಟೊಂದು ಕೂದಲೆಲ್ಲ ಉದುರೋದಕ್ಕೆ ಶುರು ಆಯಿತು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಏಕೆ ಅಂದರೆ ನಮ್ಮ ಹಳೆ ಕೂದಲುಗಳು ಏನಿರ್ತಾವೆ ನೋಡಿ, ಅಂದರೆ ನಾವು ಹೇಳ್ಬೇಕು ಅಂದರೆ ಒಂದು ರೀತಿ ಈಗ ಹಳೆ ಉದುರುವಂಥ ಕೂದಲು ಅಂದರೆ ಸತ್ತು ಕೂದಲು ಅಂತಲೂ ಸಹ ಹೇಳ್ತಾರೆ. ಆ ರೀತಿ ಉದುರುವಂಥ ಕೂದಲುಗಳು ಎಲ್ಲವೂ ಸಹ ಉದುರು ಬಿಡ್ತವೆ. ಈ ಒಂದು ಎಣ್ಣೆಯನ್ನು ಹಚ್ಚಿ ಒಂದು 2 ವಾರ ನಮಗೆ ಅಡ್ಜಸ್ಟ್ ಆಗಬೇಕು. ಆಮೇಲೆ ಏನಾಗುತ್ತೆ ಅಂದರೆ ಹೊಸ ಒಂದು ಏರ್ಸ್ಗಳು ಬರೋದಕ್ಕೆ ಶುರುವಾಗ್ತವೆ. ಒಂದು ಏರ್ ಫಾಲ್ ತುಂಬಾ ಕಂಟ್ರೋಲ್ ಆಗುತ್ತೆ. ಹಾಗಾಗಿಬಿಟ್ಟು ಒಂದು 2 ವಾರ ಅಥವಾ 3 ವಾರ ತನಕ ಇದ್ರ ರಿಸಲ್ಟ್ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಏನನ್ನು ಸಹ ಒಂದು ಯಾವುದೇ ಕೆಮಿಕಲ್ ಇಲ್ಲ, ಏನಿಲ್ಲ, ಯಾವುದೇ ಭಯ ಪಡದೆ ಈ ಒಂದು ಹರ್ಬಲ್ ಏರ್ ಆಯಿಲ್ನ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡಿ ನೋಡಿ. ಕುದೀತಾ ಇದೆ ಇದು, ಎಲ್ಲ ಇದರ ಅಂಶಗಳೆಲ್ಲ ಸಹ ಬಿಡ್ತಾ ಬಂದಿದ್ದಾವೆ. ಇದನ್ನು ಒರೆಸೋದಕ್ಕೆ ಹೋಗಬಾರ್ದು ಅಂತ ಹೇಳಿದೆ ನೋಡಿ, ನಾನು ಸೀಸೋದಕ್ಕೆ ಹೋಗಬಾರ್ದು. ಇದನ್ನು ಆಫ್ ಮಾಡಿ ಬಿಟ್ಟ ಮೇಲೂ ಅಷ್ಟೇ ತಣ್ಣಗೋಗೋದಕ್ಕೆ ಬಿಡ್ತೀವಿ ನೋಡಿ. ಆಗ ಇದು ಬಿಸಿ ಇರುತ್ತಲ್ಲ, ಈ ಬಿಸಿಗೆ ಒಂದು ಸ್ವಲ್ಪ ಅದು ಕುದಿಯೋ ಒಂಥರ ಎಲ್ಲ ಕುದಿಯೋ ಥರ ಆಗಿರುತ್ತೆ. ಅಂದರೆ ನಾವು ಇನ್ನೂ ಜಾಸ್ತಿ ಕುದಿಸ್ಬಿಟ್ವಿ ಅಂತ ಅಂದರೆ ಅದು ಸಿಯೋ ಥರ ಆಗಿಬಿಡುತ್ತೆ. ಹಾಗಾಗಿಬಿಟ್ಟು ನೀವು ಜಾಸ್ತಿನೇ ಕುದಿಸೋದಕ್ಕೆ ಹೋಗಬೇಡಿ. ಒಂದು ಗ್ರೀನ್ ಕಲರಲ್ಲಿ ಬಂದಾಗ ಅದರ ಎಲ್ಲನೂ ಅಷ್ಟೇ ಚೆನ್ನಾಗಿ ಕುದ್ದಿದೆ, ಚೆನ್ನಾಗೆಲ್ಲ ಬ್ಲೆಂಡ್ ಆಗಿದೆ ಅಂತ ಅನ್ನುವಾಗ ಇದನ್ನು ನಾವು ಸೋಸ್ಕೋಬೇಕಾಗುತ್ತೆ, ಅಂದರೆ ಸೋಸ್ಕೋಬೇಕು. ಸೊ ಇದೆಲ್ಲನೂ ಸಹ ಆಗಿದೆ. ನಾನು ಇದನ್ನು ಒಂದು ತಣ್ಣಗಾಗೋದಕ್ಕೆ ಬಿಟ್ಟುಬಿಟ್ಟು ನಾನು ಸೋಸ್ಕೊಂಡಿದ್ದೆ ನಾನು ನೋಡಿ. ಈಗ ಈ ರೀತಿಯಲ್ಲಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಇದೆ. ಇದು ನೋಡೋದಕ್ಕೆ ತುಂಬಾ ಗ್ರೀನ್ ಇದೆ. ಆದರೆ ಆಮೇಲೆ ಇನ್ನೊಂದು ಹೇಳೋದನ್ನು ಮರ್ತಿದ್ದೆ ನಾನು, ಸ್ಟೀಲ್ ಪಾತ್ರೆಯಲ್ಲೇ ಮಾಡಿ ಇದನ್ನು, ಯಾವುದಕ್ಕೂ ಸಿಲ್ವರ್ ಪಾತ್ರೆಯಲ್ಲೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಅದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ಸ್ಟೀಲ್ ಪಾತ್ರೆಯಲ್ಲೇ ಮಾಡಿ ನೀವು ನೋಡಿ. ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆ. ಇದು ಅಷ್ಟೊಂದು ವಿಡಿಯೋದಲ್ಲಿ ಕಂಡಿಲ್ಲ. ಇದು ಈಗ ಒಂದು ಈ ರೀತಿಯಾದಂಥ ಒಂದು ಗಾಜಿನ ಬಾಟಲ್ಗೆ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಅಂದರೆ ಅಂದರೆ ಫಸ್ಟ್ ಸೋಸ್ಕೊಂಡಿದ್ದೆ ನೋಡಿ, ಅದ ನಂತರ ಮತ್ತೆ ಇದನ್ನೆಲ್ಲನೂ ಸಹ ತಣ್ಣಗಾದ್ಮೇಲೆ ಸೋಸ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಬಾಟಲು ಫುಲ್ಲು ಒಂದು ಆಯಿಲ್ ಬಂದಿದೆ. ಹಾಗೆ ಇದನ್ನು ಹಚ್ಚಿಬಿಟ್ಟು 1 ಗಂಟೆ ಅಥವಾ 2 ಗಂಟೆ ಬಿಡಿ, ಅಥವಾ ಒಂದು ದಿನ ಬಿಟ್ಟರೆ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ತಲೆನೋವು ಬರುವಂಥ ಚಾನ್ಸ್ ಇರುತ್ತೆ. ಅಥವಾ ಹಾಗಾಗಿಬಿಟ್ಟು ನಿಮಗೆ ಟೈಮ್ ಇತ್ತಪ್ಪ, ನಿಮಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಇವತ್ತು ಹಚ್ಚಿಬಿಟ್ಟು ನಾಳೆ ತಲೆ ಸ್ನಾನ ಮಾಡಿ, ಇಲ್ಲಪ್ಪ ಅಂದರೆ 1 ಗಂಟೆ ಅಥವಾ 2 ಗಂಟೆ ಮುಂಚೆ ಹಚ್ಚಿಬಿಟ್ಟು ಚೆನ್ನಾಗೆಲ್ಲ ಮಸಾಜನ್ನು ಮಾಡಿ ನೀವು ತಲೆ ಸ್ನಾನವನ್ನು ಮಾಡಿ. ಒಂದು ಒಳ್ಳೆ ಒಂದು ಏರ್ ಗ್ರೋತ್, ಡ್ಯಾಂಡ್ರಫ್ ರಿಮೂವ್ ಆಗಿರ್ಬೋದು, ಏರ್ ಗ್ರೋತ್ ಆಗಿರ್ಬೋದು, ಏರ್ ಫಾಲ್ ಕಂಟ್ರೋಲು, ಹೋಮ್ ಮೇಡ್ ಹರ್ಬಲ್ ಏರ್ ಆಯಿಲ್ನ ನೀವೇ ಮನೆಯಲ್ಲಿ ಮಾಡ್ಕೊಳ್ಳಿ ನೋಡಿ. ಜಿಡ್ಡಿರೋದಿಲ್ಲ, ಏನಿರೋದಿಲ್ಲ, ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೀವು ಮಾಡಿಲ್ಲ ಅಂದರೆ ಅಂತ ಹೇಳ್ತಾ ಸ್ನೇಹಿತರೆ, ಸೊ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ ಇಷ್ಟೊಂದು ಆಯಿಲ್ ಆಗಿದೆ. ಆಮೇಲೆ ಇನ್ನೊಂದು ಏನಂದರೆ, ಈ ಒಂದು ಬಾಟಲ್ನ ನೀವು ಒಂದು ವಾರ ನೀವು ಬಿಸಿಲಲ್ಲಿ ಇಡ್ತಾ ಬನ್ನಿ, ಆಗ ತುಂಬಾ ಒಳ್ಳೆ ಒಂದು ಸೂರ್ಯನ ಕಿರಣಗಳು ಸಹ ಇದಕ್ಕೆ ಸಿಕ್ಕಾಗುತ್ತೆ ಅಲ್ವಾ. ಹಾಗಾಗಿ ಒಂದು ವಾರಗಳ ಕಾಲ ಬಿಸಿಲಲ್ಲಿ ಇಡಿ, ತುಂಬಾ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ಧನ್ಯವಾದಗಳು.